ಸ್ಯಾಂಡಲ್ವುಡ್ನ ನಟ ಡಿ ಬಾಸ್ ದರ್ಶನ್ ಅಂದರೆ ಅಭಿಮಾನಿಗಳ ಕ್ರೇಜ್ಗೆ ಪಾರವೇ ಇಲ್ಲ ಬಿಡಿ. ದರ್ಶನ್ ಮೇಲೆ ಎಷ್ಟೇ ಆರೋಪಗಳಿರಲಿ, ಯಾರೇನೇ ಅನ್ನಲಿ, ನಾವು ಮಾತ್ರ ನಮ್ಮ ಬಾಸ್ನ ಬಿಟ್ಕೊಡೋದಿಲ್ಲ ಅಂತವ್ರೆ ಅವರ ಸೆಲೆಬ್ರಿಟಿಗಳು. ದರ್ಶನ್ ಅವರ ಅಭಿಮಾನಿ ಬಳಗ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗ್ತಾನೆ ಹೋಗ್ತದೆ. ಇದಕ್ಕೆ ಕಾರಣ ದರ್ಶನ್ ಅವರ ಸಿನಿಮಾದ ಹೀರೋಯಿಸಮ್ ಗಿಂತ ಅವರ ರಿಯಲ್ ಲೈಫ್ನ ಮ್ಯಾನರಿಸಮ್. ಹೌದು, ಹಿರಿಯ ಕಲಾವಿದರು ಕಂಡ್ರೆ ಅವರಿಗೆ ಕೊಡುವ ಗೌರವ, ಅವರನ್ನು ನಡೆಸ್ಕೊಳ್ಳುವ ರೀತಿಗೆ ಎಂಥವರು ಸಹ ಫಿದಾ ಆಗ್ತಾರೆ. ದರ್ಶನ್ ಆ್ಯಕ್ಟಿಂಗ್ನಲ್ಲಿ ಮಾತ್ರ ರಾಕ್ಷಸ, ಅದರಿಂದ ಆಚೆಗೆ ಬಂದರೆ ಮಗುವಿನಂಥ ಮನಸ್ಸು. ಹಾಗಾಗಿನೇ ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ದರ್ಶನ್ ಅವರನ್ನು ಇಷ್ಟಪಡ್ತಾರೆ. ಒಂದು ಸಿನಿಮಾದಲ್ಲಿ ಅವರ ಜೊತೆ ನಟಿಸಿದ ಕಲಾವಿದರು ಮತ್ತೆ ಮತ್ತೆ ಈ ಅವಕಾಶ ಸಿಗಲಿ ಅಂತ ಹಂಬಲಿಸ್ತಾರೆ. ಇನ್ನು ಅದೆಷ್ಟೋ ಕಲಾವಿದರು ಇವರ ಜೊತೆ ಒಂದು ಬಾರಿಯಾದರೂ ತೆರೆ ಹಂಚಿಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಇಂತಹ ಬೆಟ್ಟದ ಮನಸ್ಸಿನ ಒಡೆಯನಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಸ್ಯಾಂಡಲ್ವುಡ್ನ ಈ ಯುಗದ ಯಜಮಾನನಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸೋಕೆ ಮನೆ ಮುಂದೆ ಅಭಿಮಾನಿಗಳ ದಂಡೆ ನೆರೆದಿದೆ. ಇನ್ನು ಈ ವೇಳೆ ಚಿಕ್ಕಣ್ಣ, ಪ್ರಜ್ವಲ್ ದೇವರಾಜ್, ಅಭಿಷೇಕ್ ಅಂಬರೀಶ್, ಯಶಸ್ ಸೂರ್ಯ, ಜಮೀರ್ ಅಹ್ಮದ್ ಪುತ್ರ ಜೈದ್ ಖಾನ್, ತರುಣ್ ಸುಧೀರ್ ರಾತ್ರಿನೇ ಆಗಮಿಸಿ ಡಿ ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು. ನಿನ್ನೆ ಸಂಜೆ ಇಂಡುವಾಳು ಸಚ್ಚಿದಾನಂದ ಹಾಗೂ ಜಿಎಂ ರುದ್ರೇಶ್ ಅವರ ಜೊತೆ ಟ್ರ್ಯಾಕ್ಟರ್ ಹತ್ತಿ ಒಂದೆರಡು ರೌಂಡ್ ಹೊಡೆದ್ರು ನಮ್ಮ ಕಾಟೇರ. ಯಾಕಂದ್ರೆ ಕಾಟೇರ ಸಿನಿಮಾ ರೈತರ ಸಂಕೇತವಾಗಿ ಹಸಿರು ಶಾಲು ಹಾಕೊಂಡು ಟ್ರ್ಯಾಕ್ಟರ್ ಓಡಿಸಿದ್ದಾರೆ ಡಿ ಬಾಸ್ ದರ್ಶನ್. ಇದೆಲ್ಲದರ ಮಧ್ಯೆ ನಿನ್ನೆ ರಾತ್ರಿ ಮನೆ ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಹುಟ್ಟುಹಬ್ಬದ ವಿಶೇಷವಾಗಿ ಡೆವಿಲ್ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದೆ. ದರ್ಶನ್ ಹುಟ್ಟುಹಬ್ಬಕ್ಕೆ ಡೆವಿಲ್ ಸಿನಿಮಾದ ಗಿಫ್ಟ್ ಕಂಡು ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅಫೀರಿಯನ್ಸ್ ಕಂಡು ಫ್ಯಾನ್ಸ್ ಬೆಂಕಿ ಹಂಗಿದೆ, ಸಿನಿಮಾ ಶೂಟಿಂಗ್ ಯಾವಾಗ, ಸಿನಿಮಾ ರಿಲೀಸ್ ಯಾವಾಗ ಅಂತ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದರ್ಶನ್ ಹಾರ, ಕೇಕ್ ತರದಂತೆ ಮನವಿ ಮಾಡಿದ್ರು. ಅದರಂತೆ ಅಭಿಮಾನಿಗಳು ಈ ಬಾರಿ ಕೂಡ ಅಕ್ಕಿ, ಬೇಳೆ, ರೇಷನ್ ಕಿಟ್ ಹಿಡಿದು ಆಗಮಿಸಿ ದರ್ಶನ್ಗೆ ವಿಶೇಷವಾಗಿ ಶುಭ ಹಾರೈಸಿದ್ದಾರೆ. ಅಂದಹಾಗೆ ದರ್ಶನ್ ಅವರ ಹುಟ್ಟುಹಬ್ಬದ ದಿನದಂತೆ ಬರೋಬ್ಬರಿ 9 ಸಿನಿಮಾಗಳು ಅನೌನ್ಸ್ ಆಗಿವೆ. ಇದರ ಜೊತೆಗೆ ಇದೇ 17ರಂದು ಮಂಡ್ಯದಲ್ಲಿ ದರ್ಶನ್ ಅವರ ಸಿನಿಮಾ ಜರ್ನಿಗೆ ಸಂಬಂಧಿಸಿದಂತೆ D55 ಬೆಳ್ಳಿ ಪರ್ವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೌದು, ದರ್ಶನ್ ಚಿತ್ರರಂಗಕ್ಕೆ ಬಂದು 25 ವರ್ಷಗಳಾಗಿವೆ. ಈ ಸಂದರ್ಭವನ್ನು ಅವರ ಅಭಿಮಾನಿಗಳ ಮಧ್ಯೆಯಲ್ಲಿ ಸಂಭ್ರಮಿಸುವುದಕ್ಕಾಗಿ ಮಂಡ್ಯದಲ್ಲಿ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಂಡುವಾಳು ಸಚ್ಚಿದಾನಂದ ಅವರು. ಅಂದಹಾಗೆ ಇಂಡುವಾಳು ಸಚ್ಚಿದಾನಂದ ಅವರು ದರ್ಶನ್ಗೆ ಮುಂದಿನ ಸಿನಿಮಾ ನಿರ್ಮಾಣ ಮಾಡೋಕೆ ಕೂಡ ಸಜ್ಜಾಗಿದ್ದಾರೆ. ಆ ಸಿನಿಮಾಗೆ ನಿರ್ದೇಶಕರು ತರುಣ್ ಸುಧೀರ್ ಆಗಿರ್ತಾರಂತೆ.